ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜಯೀದ್ ಖಾನ್ ಏನೊಂದು ಕಲ್ಟ್ ಎಂಬ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿರುವಂಥದ್ದು. ಅವರು ಕೂಡ ನಟನೆಯನ್ನ ಮಾಡಿದರೆ, ಅವರೇ ಹೀರೋ ಆಗಿ ಕೂಡ ನಟನೆ ಮಾಡ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ 25ನೇ ತಾರೀಕು ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನು ಡ್ರೋನ್ ಅನ್ನ ಹಾರಿಸುವಂಥ ಸಂದರ್ಭದಲ್ಲಿ ಒಂದು ರೀತಿ ಹೆಚ್ಚು ಕಮ್ಮಿ ಆಗಿರುವಂಥದ್ದು. ಆ ನಂತರ ಆ ಒಂದು ಡ್ರೋನ್ನ ಒಂದು ವಿಚಾರವಾಗಿ ಸ್ವಲ್ಪ ಮಾತುಕತೆ ಕೂಡ ಆಗಿತ್ತು. ಅಂದರೆ ಡ್ರೋನ್ನ ಮಾಲೀಕ ಆಗಿದ್ದಂತಹ ಸಂತೋಷ್ ಏನಿದ್ದಾರೆ ಅವರು ಕೂಡ ಈ ಒಂದು ವಿಚಾರವನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು ಕೂಡ ಏನು ಅವರಿಗೂ ಕೂಡ ರ್ಯಾಶ್ ಆಗಿ ಮಾತಾಡಿರುವಂಥದ್ದು ಮತ್ತು ಬೇರೆ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಅವರು ಕೂಡ ಆಸ್ಪತ್ರೆ ಪಾಲಾಗುವಂಥ ಒಂದು ಸನ್ನಿವೇಶ ಕೂಡ ಬಂದಿತ್ತು. ಈಗ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸಂತೋಷ್ ಅವರೇ, ಏನಾಯಿತು ಘಟನೆ? ನಿಮಗೆ ಯಾರಿಂದ ತೊಂದರೆ ಆಗಿದ್ದು? ಮೊದಲನೇದಾಗಿ ಏನಾಯಿತು ವಿಚಾರ ಅಂತ ಹೇಳಿ. ತೊಂದರೆ ಏನಿಲ್ಲ ಸರ್, 24, 25 ಡ್ರೋನ್ ಕೇಳಿದರು. 2 ದಿನ ಡ್ರೋನ್ ಬೇಕು ಚಿತ್ರದುರ್ಗ ಕಲ್ಟ್ ಸಿನಿಮಾಗೇನೆ 2 ದಿನ ಡ್ರೋನ್ ಬೇಕು ಅಂತ ಕೇಳಿದೆ. ಸರಿ ಆಯಿತು ಅಂತ ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಬೆಳಗ್ಗೆ 6 ಲೊಕೇಶನ್ಗೆ ಹೋಗಿ 7 ಗಂಟೆ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶಾರ್ಟ್ಗಳು ಬಸ್ ಪಾಸಿಂಗ್ ಇತ್ತು, ವಿಂಡ್ ಮಿಲ್ಗಳು ಗೊತ್ತಲ್ಲ, ಚಿತ್ರದುರ್ಗ ಅಂದರೆ ಫುಲ್ಲು ವಿಂಡ್ ಮಿಲ್ಗಳು. ಬಸ್ ಪಾಸಿಂಗ್ ಇತ್ತು, ಸೈಕಲ್ ಪಾಸ್ ಮಾಡೋದಿತ್ತು, ಎಲ್ಲ ಶಾರ್ಟ್ಗಳು ತಕ್ಕೊಡ್ತಿದ್ದೆ. ಒಂದು ಶಾರ್ಟ್ ತೆಗಿಬೇಕಾದ್ರೆ ನಾನೇ ಹೇಳ್ದೆ ಡೈರೆಕ್ಟ್ರಿಗೆ, ಕ್ಯಾಮ್ರಾಮನ್ಗೆ, ಆ ಶಾರ್ಟ್ ಆಗೋಲ್ಲ ಸರ್. ಅನಿಲ್ ಸರ್ ಕ್ಯಾಮ್ರಾಮ್ಯಾನು, ವಾಲಿ ಸರ್ ಅಂತ, ಜಗದೀಶ್ ವಾಲಿ ಸರ್ ಅಂತ, ಇಬ್ರಿಗೂ ನಾನು ವಾದ ಮಾಡಿದೆ. ಸರ್ ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ, ಬೇಡ ಸರ್ ಅಂತ ಅದನ್ನು ಹೇಳಿದ್ರು. ಅವರು ಕೇಳಲಿಲ್ಲ. ಆ ಶಾರ್ಟ್ ಏನಾಗಲ್ಲ ತೆಗಿ ಅಂತ ಹಿಂಸೆ ಮಾಡಿದ್ರು. ಆ ಶಾರ್ಟ್ ತೆಗಿಯೋಕ್ಕೆ ಹೋದ ನನ್ನ ಸೆಕೆಂಡೇ ನನ್ನ ಡ್ರೋನ್ ವಿಂಡ್ ಮಿಲ್ ಹೊಡೆದು ಕ್ರ್ಯಾಶ್ ಆಗೋಯ್ತು. ಕ್ರ್ಯಾಶ್ ಆದಮೇಲೆ ಒಂದು ಪ್ರೊಡಕ್ಷನ್ ಅವರು ನನಗೆ ರೆಸ್ಪಾನ್ಸ್ ಇಲ್ಲ. ಡ್ರೋನ್ ಎತ್ಕೊಂಬರೋಕ್ಕೂ ನನಗೆ ಒಂದು ಗಾಡಿ ಕೊಟ್ಟು ಕಳಿಸಿಲ್ಲ. 1.5 ಕಿಲೋಮೀಟ್ರ್ ಡ್ರೋನ್ ಬಿದ್ದಿದೆ, ಅಲ್ಲಿಗೊಂದು ಗಾಡಿ ಕೊಟ್ಟು ಕಳಿಸಿಲ್ಲ. ಓಡೋಗಿ ನಾನೇ ಡ್ರೋನ್ ಎತ್ಕೊಂಬಂದು ನೋಡ್ತೀನಿ, ಎಲ್ಲ ಪುಡಿ ಆಗೋಗಿದೆ. ಆಮೇಲೆ ಸೀದಾ ಮ್ಯಾನೇಜರ್ ಹತ್ರ ಮಾತಾಡಿದೆ, ಹಿಂಗೆ ಆಗಿದೆ ಅಂತ. ಹೀರೋ ಸರ್ ಹತ್ರ ಮಾತಾಡೋ, ಅವರು ಏನಿಲ್ಲ ಒಳ್ಳೆಯವರು ಅಂದರು. ಸರಿ ಆಯ್ತು ಮಾತಾಡ್ತೀನಿ. ಡೈರೆಕ್ಟ್ ಕ್ಯಾರವನ್ಗೆ ಹೋದೆ, ಅವ್ರ ಹತ್ರ ಮಾತಾಡಿದೆ. ಸರ್ ಹಿಂಗೆ ಆಗಿದೆ, ಡೈರೆಕ್ಟ್ರು ನಾನು ಹೇಳಿದೆ ಸರ್, ಬೇಡ ಅಂದ್ರೂ ಕೇಳಲಿಲ್ಲ ಅಂತ. ಎಷ್ಟಾಗುತ್ತೆ ಸರ್? 24 ಲಕ್ಷ ಸರ್. ಸರಿ ಏನು ಮಾಡೋಕ್ಕಲ್ಲ, ದೃಷ್ಟಿ ತಗ ಮನೆ ಹಿಡ್ಕೊ ಹೋಗು ಅಂದ್ಬಿಟ್ಟು ತಲೆ ಬಗ್ಸರು ಡಿಸೈನ್ ಮಾಡಿಸೋಕ್ಕೆ. ನಾನು ಆಮೇಲೆ ಸರಿ ಇನ್ನು ತಿರ್ಗಾ ಅವ್ರ ಕಾಲು ಹಿಡಿಬೇಕು, ಬಟ್ ಅಲ್ಲಿ ಹಿಡಿಯೋಕ್ಕಾಗ, ಯಾಕಂದರೆ ಟೆಕ್ನಿಷಿಯನ್ ಮೇಕಪ್ ಅವರೆಲ್ಲ ಅಲ್ಲೇ ಇದ್ದರು. ಅವ್ರ ಮುಂದೆ ಎಲ್ಲ ಕಾಲು ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ದು ಈಚೆ ಬಂದೆ. ಆಮೇಲೆ ಡೈರೆಕ್ಟ್ರನ್ನ ಕೇಳಿದೆ, ಡೈರೆಕ್ಟ್ರು ಮಾತೇ ಇಲ್ಲ. ಕ್ಯಾಮ್ರಾಮನ್ ಸರ್ ಕೇಳಿದೆ, ಅವರು ಮಾತಿಲ್ಲ. ಒಂದು 2 ಅವರ್ ಅಲ್ಲೇ ಓಡಾಡಿದೆ. ಯಾರು ಎಕ್ಸ್ಪೆಕ್ಟ್ ಇಲ್ಲ, ಏನೂ ಮಾತಾಡಲಿಲ್ಲ. ಯಾರು ಏನು ಕೇಳ್ತಾ ಇಲ್ಲ, ತಿಂದ ಉಂಡ ಏನಾಯಿತು ಡ್ರೋನು ಹೆಂಗೆ ಏನು ಒಂದು ಯಾರೂ ಮಾತಾಡಲಿಲ್ಲ. ತುಂಬ ಬೇಜಾರಾಗೋಯ್ತು. ರಿಟರ್ನ್ ಕಾರ್ ಎತ್ಕೊಂಡು ಹೈವೇಗೆ ನಾವು ಬಂದ್ವಿ. ಲೊಕೇಶನಿಂದ ಒಂದು 6-7 ಕಿಲೋಮೀಟ್ರ್ ಬಂದಾದ್ಮೇಲೆ ಮ್ಯಾನೇಜರ್ ಕಡೆಯಿಂದ ಫೋನ್ ಬಂತು. ಹೀರೋ ಸರ್ ಮಾತಾಡಬೇಕಂತೆ, ಬರಬೇಕಂತೆ. ಏನು ತಿಕ್ಕೆ ಅಂತ ಕೇಳಿದೆ. ಇಲ್ಲ ಏನೋ ಮಾತಾಡಬೇಕಂತೆ, ಕ್ಯಾರವನ್ಗಂತೆ ಬಾ ಅಂತಂದು. ನಾನೇನೋ ಸೆಟ್ಲ್ಮೆಂಟ್ ಏನೋ ದುಡ್ಡು ಕೊಟ್ಟು ಮಾತಾಡೋಕ್ಕೇನೋ ಅಂತ ಹೋದಾಗ ಅಲ್ಲಿ ಏನಕ್ಕೂ ಇಲ್ಲ, ಅಲ್ಲಿ ಫುಟೇಜ್ ಬೇಕಿತ್ತು ಅವ್ರಿಗೆ. ನಾನು ಅಲ್ಲಿ 2 ಅವರ್ ಶೂಟ್ ಮಾಡಿ ಫುಟೇಜ್ ಬೇಕಿತ್ತು. ನನ್ನ ಡ್ರೋನ್ ಬಿದ್ದು ಕ್ರ್ಯಾಕ್ ಆಗೋಗಿ ಫುಟೇಜ್ ಕ್ರ್ಯಾಕ್ ಆಗಿತ್ತು. ಅವ್ರಿಗೆ ಆ ಫುಟೇಜ್ ಬೇಕಿತ್ತು ಮೇಯ್ನು. ಆಮೇಲೆ ಕ್ಯಾರವನ್ ಒಳಗಡೆ ಕರ್ಸ್ಕೊಂಡು ಅವರು ಹೀರೋ ಸರ್ ಸಿಗರೇಟ್ ಸೇದ್ಕೊಂಡು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡ್ರು. ನೀನು ಫಸ್ಟ್ ಖಾಲಿ ಪೇಪರ್ ಸೈನ್ ಹಾಕು, ನಿನ್ನ ಹತ್ರ ನಾನು ಹೆಂಗೆ ವಸೂಲಿ ಮಾಡಬೇಕು ಅನ್ನೋದು ನಮಗೆ ಗೊತ್ತು, ಇವತ್ತಿನ ಖರ್ಚೆಲ್ಲ ನಿನ್ನ ಕೈಯಿಂದಲೇ ನಾನು ಕಟ್ಟಿಸ್ತೀನಿ ಅಂತ ಟೆಕ್ನಿಷಿಯನ್ ಮುಂದೆ ಎಲ್ಲ ಮಾತಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡೈರೆಕ್ಟ್ರು ಎಷ್ಟು ಪಿಕ್ಚರ್ ಮಾಡಿದ್ಯಾ, ನಾನು ಎಷ್ಟು ಪಿಕ್ಚರ್ ಮಾಡಿದ್ದೀನಿ, ಎಲ್ಲ ಟೆಕ್ನಿಷಿಯನ್ಗಳ ಮುಂದೆ ಎಲ್ಲ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೈರೆಕ್ಟ್ರೆ ಡ್ರೋನ್ ಮುರಿದೋಗಿದ್ರು ಬಿಡ್ದಲೆ ಅದ್ರ ಒಳಗಡೆ ಕಾರ್ಡ್ ಎತ್ಕೊಂಡು ಕಾಪಿ ಹಾಕ್ಸಿ ಕಾರ್ಡ್ ಓಪನ್ ಆಗ್ತಾಯಿಲ್ಲ ಅಂದಾಗ ನಾನು ಅದನ್ನೇ ಸರ್ ಅಲ್ವಾ ಹೇಳಿದ್ದು ನಿಮಗೆ, ನಾನು ಫುಟೇಜ್ ಕೊಡ್ತೀನಿ, ಕೊಡಲ್ಲ ಅಂತ ಅಂದಿಲ್ವಲ್ಲ ಅಂತ ಅಂದಾಗ ಅವಾಗ ಮಾತಿನ ಮಾತು ಬೆಳೆದು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡ್ರು, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರ್ಸ್ಕೊಂಡ್ರು. ಸರಿ ಕಾರ್ಡು ಕೊಡಲಿಲ್ಲ. ಸರಿ ಹೊರಡು ನೀನು, ನಂಗೆ ಗೊತ್ತೇನು ಮಾಡಬೇಕು ಅಂತ ಅಂದವರು. ಅಲ್ಲಿಗೆ ಲಾಸ್ಟ್ ಸರ್. ತಿರ್ಗಾ ಇನ್ನು ಯಾರು ರೆಸ್ಪಾನ್ಸ್, ನಂಗೆ ಬೇಜಾರಾಗೋಯ್ತು. ಯಾಕಂದರೆ 200 ಜನ ಟೆಕ್ನಿಷಿಯನ್ ಮುಂದೆ ಮರ್ಯಾದೆ ಹೋದಾಗ ನಂಗೆ ತಡ್ಕೊಳಕ್ಕಾಗಲ್ಲ. ಮನೆಗೆ ಬಂದೆ ನಾನು ಒಂದು ದಿನ ತುಂಬ ಯೋಚನೆ ಮಾಡಿದೆ. ಏಕೆಂದರೆ ಅಷ್ಟು ಸಾಲ 24 ಲಕ್ಷ, ನಾನು 5 ಲಕ್ಷ ಬಂಡವಾಳ ಹಾಕಿಲ್ಲ. ಇನ್ನು ಮಿಕ್ಕಿದೆಲ್ಲ ನಾನು ಸಾಲ ಮಾಡಿ ಅಕ್ಕನ ಒಡವೆ, ಅಜ್ಜಿ ಒಡವೆ ಎಲ್ಲ ಅಡಕ್ಕಿಟ್ಟು ನಾನು ತಂದಿರೋದು. ನಾನೆಲ್ಲ ಈಗ ಅದು ರೆಡಿ ಮಾಡಿಸೋ ಸ್ಥಿತಿಲೂ ಇಲ್ಲ. ಫುಲ್ಲು ಪುಡಿ ವಿಂಡ್ ಮಿಲ್ 300 ಅಡಿಯಿಂದ ಬಿದ್ದಿದೆ ಅಂದರೆ ಅದು ಏನು ಉಳಿಯುತ್ತೆ? ನಾನು ತಡ್ಕೊಳಕ್ಕಾಗಲಿಲ್ಲ. ನಾನು ಅದಕ್ಕೋಸ್ಕರ ನಾನು ಹ್ಯಾಂಗ್ ಮಾಡ್ಕೊಂಡೆ 3 ದಿನ. ಹಿಂದೆಗಡೆ ಮನೆಯವ್ರು, ನನ್ನ ಮನೆಯಲ್ಲಿ ನಮ್ಮಮ್ಮ ಬಡ್ಕೊಂಡು ಹಿಂದೆಗಡೆ ಮನೆಯವ್ರು ಕರ್ಸ್ಕೊಂಡೋಗಿ ICU 3 ದಿನ ಅಡ್ಮಿಂಟ್ ಮಾಡಿ ಅಕ್ಕ ಭಾವ ತೋರಿಸಿ ನಿನ್ನೆ ಡಿಸ್ಚಾರ್ಜ್ ಕರ್ಕೊಂಬಂದುಬಿಟ್ಟಿದ್ದಾರೆ.
ಈಗ ಅವರ ಚಿತ್ರತಂಡ ಯಾರು ಈಗ ಮತ್ತೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ರೀತಿಯಾದಂಥ ವಿಚಾರಗಳು ಗೊತ್ತಾದ ಮೇಲೆ ನೀವು ಹಾಸ್ಪಿಟಲೈಸ್ ಆಗಿದ್ರಿ ಅಂತ ಗೊತ್ತಾದ ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಿನ್ನೆ ಬಂದು ಹಾಸ್ಪಿಟಲ್ ಇದ್ದಾಗಲೇ ಐ ಸಿ ಯುಲಿ ಇದ್ದಾಗಲೇ ಮಾಗಡಿ ರೋಡ್ ಸ್ಟೇಷನ್ ಅವರು ಬಂದು ಕಾನ್ಸ್ಟೇಬಲ್ಗಳೆಲ್ಲ ಬರ್ಕೊಂಡು ಹೋದ್ರು, ಏನೇನಾಗಿದೆ ಎಲ್ಲನೂ ಬರ್ಕೊಂಡು ಆಮೇಲೆ ನನ್ನ ಮೇಲೆ ಫಸ್ಟು FIR ಹಾಕ್ತೀನಿ ಅಂದ್ರಂತೆ. ಸರಿ ಹಾಕೋಕ್ಕೆ ಹೇಳಿ ಅಂತ ಮನೆಯವರೆಲ್ಲ ಮಾತಾಡಿ ಲಾಸ್ಟಲ್ಲಿ ಸಂಜೆ ಆದ್ಮೇಲೆ ಎಲ್ಲ ಇದು ನ್ಯೂಸ್ ಇನ್ನೂ ಜಾಸ್ತಿ ಆಗಿಶಕ್ನ ಪ್ರೊಡಕ್ಷನ್ ಕಡೆಯಿಂದನೇ ಫೋನ್ ಬಂತು, ಮ್ಯಾನೇಜರ್ ಕಡೆಯಿಂದ. ಸೋಮವಾರ ಬರ್ತೀವಿ, ಆಯಿತು ಅದೇನಾಯ್ತೋ ಮಾತಾಡ್ತೀವಿ, ಸ್ಟೇಷನ್ ಬಂದು ಮಾತಾಡ್ತೀವಿ ಅಂತ ಹೇಳಿದೆ. ಬಟ್ ಸೋಮವಾರ ಬಂದಾಗ ಅದೇನು ಮಾತಾಡ್ತಾರೆ ಅದು ಗೊತ್ತಿಲ್ಲ ಸರ್. ಅಂದರೆ ಈಗ ಬಂದು ಮಾತಾಡ್ತೀವಿ ಅಂತ ಹೇಳಿದರೆ ಇದುವರೆಗೂ ಯಾರು ಬಂದು ನಿಮ್ಮ ಹತ್ರ ಮಾತಾಡಿಲ್ಲ? ಬಂದು ಯಾರು ನನ್ನ ಹತ್ರ ಬಂದೇನು ಫೋನಲ್ಲಿ ಹೇಳಿದ್ದಾರೆ ಅಷ್ಟೇ. ಸೊ ಅದು ನಾವು ಸ್ಟೇಷನಿಗೆ ಬಂದು ಮಾತಾಡ್ತೀವಿ ಅಂತ ಹೇಳಿ ಬಂದು ಇನ್ನೂ ನನ್ನ ಹತ್ರ ಯಾರು ಇನ್ನು ಮಾತಾಡಿಲ್ಲ. ಅಂದರೆ ಜಯದ್ ಖಾನ್ ಅವರೇ ಸ್ವಲ್ಪ ರ್ಯಾಶಾಗಿ ಮಾತಾಡೋರು? ಹೌದೌದು. ಅವ್ರು ನೋಡಿದಾಗ ನಾನು ತುಂಬ ಅವ್ರ ಮ್ಯಾನೇಜರೇ ಹೇಳಿ ಕಳಿಸಿದ್ದು, ಅವ್ರ ಹತ್ರ ಮಾತಾಡು, ಇಲ್ಲಿ ಯಾರು ಸೆಟ್ಟರ್ ಇನ್ನು ಯಾರ ಹತ್ರ ನಿನ್ನ ಕ್ಯಾಮ್ರಾಮನ್ ಹತ್ರ ಮಾತಾಡೋ, ಡೈರೆಕ್ಟ್ರ್ ಮಾತಾಡೋ ಆಗಲ್ಲ, ಅವರೇ ಪ್ರೊಡ್ಯೂಸರ್. ನೀವು ಅವ್ರ ಹತ್ರ ನಾನು ಮಾತಾಡೋಕ್ಕೆ ಹೋಗಿದ್ದಕ್ಕೆ ಅದು ಅವ್ರು ತುಂಬ ರೆಸ್ಪಾನ್ಸ್ ಇಲ್ದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಾಗ ಅಷ್ಟು ಟೆಕ್ನಿಷಿಯನ್ ಮುಂದೆ ನನಗೆ ಬೇಜಾರಾಗೋಯ್ತು. ಅವ್ರು ಹಂಗೆ ಕಳಿಸಿದ್ರು ನಮಗೇನು ಬೇಜಾರು ಇರ್ತಿಲ್ಲ. ಇಲ್ಲ ಹೋಗೋಣ ಹಿಂಗೆ ಏನಿಲ್ಲ ಅಂತಂದರೆ ನನಗೆ ಬೇಜಾರಾಯ್ತಾಯಿಲ್ಲ. ಬಾಂಡ್ ಪೇಪರಲ್ಲ, ಖಾಲಿ ಪೇಪರು, ಬರೀ ಖಾಲಿ ಪೇಪರಲ್ಲಿ ವೈಟ್ ಶೀಟಲ್ಲಿ ಎರಡು ನೇಮಲ್ಲೂ ಹೆಸ್ರು ಬರ್ಸ್ಕೊಂಡು ಆಧಾರ್ ಕಾರ್ಡೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿ ಅವನ್ನ ಕಾರ್ಡ್ ಮೆಮೊರಿ 1.5 ಲಕ್ಷ ರೂಪಾಯಿ ಮೆಮೊರಿ ಕಾರ್ಡ್ ಅದನ್ನು ಇಸ್ಕೊಂಡು ಕಳಿಸೋರು, ಅದನ್ನು ವಾಪಸ್ ಕೊಟ್ಟಿಲ್ಲ. ಏನು ಶೂಟ್ ಆಗ್ತಾ ಇತ್ತು ಅವತ್ತು ಅಂತ, ಏನು ಸೀಕ್ವೆನ್ಸು ಅಂತ? ಒಂದು ಬಸ್ ಹೋಗ್ತಾ ಇರುತ್ತೆ, ಬಸ್ಸಲ್ಲಿ ಹೀರೋ ಹೋಗ್ತಾ ಇರ್ತಾರೆ, ಹಿಂದೆಗಡೆ ಹೀರೋಯಿನ್ ಸೈಕಲಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ಆ್ಯಂಗಲ್ 1.5 ಕಿಲೋಮೀಟ್ರ್ ಆ್ಯಂಗಲ್ ಶೂಟ್ ಮಾಡಬೇಕಾಯ್ತು. ನಾವು ಎಲ್ಲ ಆ್ಯಂಗಲಲ್ಲೂ ಶೂಟ್ ಮಾಡ್ತಿದ್ದೆ. ಒಂದು ಆ್ಯಂಗಲ್ ನಾನು ಹೇಳಿದ್ದೆ ಅವ್ರಿಗೆ, ಸರ್ ಫುಲ್ ಬ್ಯಾಕ್ ಹೋಗೋಕ್ಕಾಗಲ್ಲ ಅಂತ. ಯಾಕಂದರೆ ಅವ್ರ ಕೈಲೂ ಒಂದು ಮಾನಿಟ್ರು ಇದ್ದೇ ಇರುತ್ತೆ, ಕ್ಯಾಮ್ರಾಮನ್ ಕೈಲೂ ಡೈರೆಕ್ಟ್ರ್. ನಾನು ಹೇಳಿದ್ದೆ, ಸರ್ ಇಲ್ಲೇ ಕಾಣಿಸ್ತಿದೆ ಶಾಡೋ, ಹಿಂದೆನೇ ಐತೆ ಡ್ರೋನ್, ಹಿಂದೆನೇ ವಿಂಡ್ಮಿಲ್ ಇದೆ, ಬೇಡ ಅಂತ ವಾದ ಮಾಡಿ. ನಾನು ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಹುಡುಗ ಹೇಳ್ದ, ಇಲ್ಲ ಕಾಣಿಸ್ತಾ ಇಲ್ಲ ಡ್ರೋನು, ಫುಲ್ ಆಗಿದೆ ಅಂತ. ಅವ್ರು ಎಷ್ಟೇ ಇದು ಮಾಡಿದ್ರು ಅವ್ರು ಬೆಳಿಗ್ಗೆನೆ ಕರೆಕ್ಟ್ 9 ಗಂಟೆಗೆ ಕ್ರ್ಯಾಶ್ ಆಗೋಯ್ತು. 7 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು, ಬಟ್ 7 ಗಂಟೆಯಿಂದ 9 ಗಂಟೆಗೆ ಅವ್ರು ಮೇಜರ್ ಶೂಟ್ ಆಗೋಗಿತ್ತು. ಆ ಫುಟೇಜ್ಗೋಸ್ಕರ ನನ್ನ 3 ಗಂಟೆ ತಿರ್ಗಾ ಕರ್ಸ್ಕೊಂಡು ಕ್ಯಾರವನಲ್ಲಿ ಹಿಂಗೆಲ್ಲ ಸೈನೆಲ್ಲ ಹಾಕ್ಸ್ಕೊಂಡು ಕಾರ್ಡೆಲ್ಲ ಕಿಸ್ಕೊಂಡು. ಯಾಕಂದರೆ ಆ ಥರ ಸಿಚುವೇಷನಲ್ಲಿ ಗಾಲೀಲಿ ಯಾರು ಡ್ರೋನ್ ಆಡ್ಸಲ್ಲ. ಆ ಕ್ಲೋಸಪ್ಪಲ್ಲೆಲ್ಲ ಬಸ್ನೆಲ್ಲ ಫಾಲೋ ಮಾಡೋರು ಯಾರು ಇರಲ್ಲ. ನಾ ಅಂಥ ಸಿಚುವೇಷನಲ್ಲಿ ಮಾಡಿಕೊಟ್ಟೆ. ಲಾಸ್ಟಲ್ಲಿ ನನಗೇನೆ ಈ ಥರ ಎಲ್ಲ ಮಾಡಿದ್ರು. ಅಂದರೆ ಆಮೇಲೂ ಅಲ್ಲೂ ಕೂಡ ನೀವು ಹೋಗ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಅಂದರೆ ಕ್ಯಾರವನಲ್ಲಿ, ಆದರೂ ಕೂಡ ಸರಿಯಾದಂಥ ರೆಸ್ಪಾನ್ಸ್ ಮಾಡಲ್ಲ. ನಂಗೆ ಏನು ಮಾಡ್ಬೇಕು ಗೊತ್ತು, ಹೋಗು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಹೌದು, ಅದೇ ಹೇಳಿದ್ದು, ನೀನು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಇವ್ನು ಕಳಿಸಿ, ಇವ್ನ ಹತ್ರ ನಾನು ಏನು ಮಾಡ್ಬೇಕು ಮಾಡಿಸ್ತೀನಿ, ಇವತ್ತಿಂದ ಎಷ್ಟೈತೋ ಪ್ರೊಡಕ್ಷನ್ ಖರ್ಚೆಲ್ಲ ಇವ್ನ ಕೈಯಿಂದ ನಾನು ಕಟ್ಟಿಸ್ತೀನಿ. ನಾನೇನು ಸರ್, ಈಗ ನನ್ನ ಕೈಯಿಂದ ನನ್ನ ಮನೆ ಹೌದು 24 ಲಕ್ಷ ಹೋಗಿದೆ. ನೀನು ನಂದೇನೋ ಶಾರ್ಟ್ ತಕ್ಕೋತಿದ್ರೆ ನನ್ನಿಂದ ಆಯಿತು. ಅವ್ರ ಸಿನಿಮಾಗೋಸ್ಕರ ನಾನು ಕಷ್ಟಪಟ್ಟು ಬಿಸಿಲ ನಿಂತ್ಕೊಂಡು ನಾನು ಶಾರ್ಟ್ ತೆಗಿತಿದ್ದು. ಅವ್ರು ಅರ್ಥ ಮಾಡ್ಕೊಳ್ದಲ್ಲೇ ನನ್ನ ಮೇಲೆ ಖಾಲಿ ಪೇಪರ್ ಮೇಲೆ ಅಷ್ಟು ಟೆಕ್ನಿಷಿಯನ್ ಮುಂದೆ ನಾನು ಕ್ಯಾಮ್ರಾಮನ್ ಅಸ್ಟೆಂಟಾಗಿ ಕೆಲಸ ಮಾಡ್ತೀನಿ, ಕ್ಯಾಮ್ರಾ ಅಸ್ಟೆಂಟಾಗಿ ಅಷ್ಟು ಜನಕ್ಕೆ ಮುಂದೆ ಎಲ್ಲ ನನ್ನ ಸೈನ್ ಹಾಕ್ಸ್ಕೊಂಡಾಗ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಬಂದು ಮನೇಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೇಬೇಕಾಯ್ತು. ಅಂದರೆ ಅದು ಎಷ್ಟು ದೂರ ಹೋಗಿ ಬಿತ್ತು, ಆಮೇಲೂ ಕೂಡ ಯಾರೂ ಕೇರ್ ಮಾಡಲಿಲ್ಲ ಅಂತಲೂ ಹೇಳಿ? ಬರಲೇ ಇಲ್ಲ ಸರ್. ನಾನು ನಮ್ಮ ಹುಡುಗ 1.5 ಕಿಲೋಮೀಟ್ರ್ ಓಡಿದ್ದೀವಿ, ನಡ್ಕೊಂಡೇ ಓಡಿದ್ದೀವಿ ಡ್ರೋನ್ ಬಿದ್ದಿದ್ದಕ್ಕೆ. ಏಕೆಂದರೆ ಅದರಿಂದ ಏನಾಗಿದೆ ಅನ್ನೋದು ಹೋಗಿ ನೋಡ್ತೀವಿ, ಪುಡಿ ಆಗಿದೆ ಬಿದ್ದು. ಇನ್ನೂ ಮೇಲ್ಗಡೆ ಬೆಟ್ಟದಿಂದ ಮೇಲೆ ಬಂದಿಲ್ಲ. ಆಗಲೇ ಕ್ಯಾಮ್ರಾಮೇನು ನಾವೀಗ ಡ್ರೋನ್ ಅಂದರೆ ನಮಗೆ ಗೊತ್ತಿರೋರು ಇರ್ತಾರಲ್ಲ, ಇನ್ನೊಬ್ಬರು ಡ್ರೋನ್ ಅವ್ರಿಗೆ ಫೋನ್ ಮಾಡೋರೆ, ನಾಳೆ ಡ್ರೋನ್ ಫ್ರೀ ಇದೆಯಾ ಅಂತ. ನಮ್ಗೆ ಅದೇ ಬೇಜಾರಾಗೋಯ್ತು. ಇನ್ನೂ ನಂದು ಏನಾಗಿದೆ, ನಾನು ಇನ್ನೂ ಸೆಟ್ಟಿಗೆ ತಗೊಂಡೋಗಿಲ್ಲ ಡ್ರೋನ್ನ, ಅಷ್ಟು ಬೇಗನೆ ಫೋನ್ ಮಾಡಿದ್ದಾರೆ. ಅವತ್ತು ಫಸ್ಟ್ ಡೇ ಶೂಟಾ ನಿಮ್ಮದು? ಅವತ್ತೇ ಫಸ್ಟ್ ಡೇ ಶೂಟು, ಚಿತ್ರದುರ್ಗದ ಫಸ್ಟ್ ಡೇ ಶೂಟ್ ಅದು. ಅವತ್ತು ನಾನು ಫಸ್ಟ್ ಹೋಗಿ, ಅಂದರೆ ಓಪನಿಂಗ್ ಎಲ್ಲ ನಾನೇ ಮಾಡಿದ್ದು, ಉಡುಪಿ ಎಲ್ಲ ನಾನೇ ಮಾಡಿಕೊಟ್ಟಿದ್ದು. ಈ ಚಿತ್ರದುರ್ಗದ 2 ದಿನ ಶೂಟ್ ಇತ್ತು ಅಂತ ಕರ್ಸ್ಕೊಂಡಾಗ ಫಸ್ಟ್ನೇ ದಿನದಲ್ಲೇ ಕ್ರ್ಯಾಶ್ ಆಗಿ. ಈ ಚಿತ್ರದ್ದು ಮೊದಲೇ ವರ್ಕ್ ಮಾಡಿ ಅದ್ರ ಪೇಮೆಂಟ್ ಎಲ್ಲ ಪೇಮೆಂಟ್ ಬಗ್ಗೆ ಎಲ್ಲ ಏನಿಲ್ಲ, ಪೇಮೆಂಟ್ ಎಲ್ಲ ಮಾಡಿದ್ದಾರೆ. ಉಡುಪಿ ಎಲ್ಲ ಮಠ ಎಲ್ಲ ಶೂಟ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ನಾನೇ ಕ್ಯಾಮ್ರಾಮನ್ ಸರ್ ಎಲ್ಲ ಸೇರೇನೆ ನೈಟು ಅವೆಲ್ಲ ಶೂಟ್ ಮಾಡಿಕೊಟ್ಟಿದ್ದೀನಿ. ಇದೇನಂದರೆ ನಾನು ಬೇಡ ಅಂತ ವಾದ ಮಾಡಿದ್ರು ಇವ್ರು ತೆಗೆಸ್ಕೊಂಡು ಡೈರೆಕ್ಟ್ರು ಎಲ್ಲರ ಮುಂದೆ ನನ್ನ ಹೆಂಗೆ ಬೇಕಂಗೆ ಮಾತಾಡಿ ಒಂದು 300 ಅಡಿ ಮೇಲೆ ಇತ್ತು. ವಿಂಡ್ ವೀಲ್ ಹೊಡೆಯುತ್ತೆ. ಅದು ಚಾರ್ಜ್ ಹೋಗ್ತಿದ್ರೆ ಏನೂ ಆಗ್ತಾಯಿಲ್ಲ,
ಬಸ್ನ ಬ್ಯಾಕ್ ತೋರಿಸ್ಕೊಂಡು ಬಾ ಹಿಂದೆ ತೋರಿಸ್ಕೊಂಡು ಹೋಗು, ಹಿಂದೆ ರಿವೀಲ್ ಮಾಡ್ಕೊಂಡು ಹೋಗು ಅಂದಾಗ ಹಿಂದೆ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಫುಲ್ಲು ಫಾಗ್ ಇತ್ತು, ಅವ್ರಿಗೆ ಅರ್ಥನೂ ಆಗಲಿಲ್ಲ. ನಾನು ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ದಲ್ಲೇ ಡ್ರೋನ್ ಇದಾಯಿತು. ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಈಗ? ಡಾಕ್ಟರ್ ಏನು ಹೇಳಿದ್ದಾರೆ? ಡಾಕ್ಟ್ರ್ ಏನಿಲ್ಲ, 15 ದಿನ ಆದಮೇಲೆ ತಿರ್ಗಿ MRI ಸ್ಕ್ಯಾನಿಂಗ್ ಹೇಳಿದ್ದಾರೆ. ಆಲ್ರೆಡಿ ಅಕ್ಕ ಬಾವ ಎಲ್ಲ ಒಂದು 3 ಲಕ್ಷ ಖರ್ಚು ಮಾಡಿ ICUಯಿಂದ ಕರ್ಕೊಬಂದಿದ್ದಾರೆ. ಈಗ ಪರಿಸ್ಥಿತಿ ಪರವಾಗಿಲ್ಲ, ಬಟ್ ಇಲ್ಲೆಲ್ಲ ನರಗಳೇನೋ ವೀಕ್ ಆಗಿದೆ ಅಂತ ಅಂದಿದ್ದಾರೆ. ನೋಡಬೇಕು 15 ದಿನ ಆದಮೇಲೆ. ನಿಮ್ಮ ಆರೋಗ್ಯ ಫಸ್ಟ್ ಹೌದೌದು. ಸೊ ಇದಿಷ್ಟು ಸಂತೋಷ್ ಅವರ ಮಾತು. ಅಂದರೆ ಸಾಕಷ್ಟು ವಿಚಾರಗಳನ್ನ ನಾನು ಅಲ್ಲೂ ಕೂಡ ಅವರಿಗೆ ಬಿಡಿಸಿ ಹೇಳಿದ್ದೀನಿ, ಆದರೂ ಕೂಡ ಅವರು ಯಾರೂ ಕೂಡ ಒಂದು ರೀತಿಯಾಗಿ ನನ್ನ ಮಾತನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಫಾಗ್ ಕೂಡ ಇತ್ತು, ಇಬ್ನಿ ಬೀಳ್ತಿತ್ತು. ಸೊ ಹೀಗಾಗಿ ಆ ಒಂದು ಕಾರಣಕ್ಕೆ ಅಲ್ಲಿ ಏನು ಡ್ರೋನ್ ಕ್ರ್ಯಾಶ್ ಆಯಿತು ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.